ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ವಿಜ್ಞಾನದ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ನೀವು ತುಂಬ ಜನಕ್ಕೆ ಈ ವಿಷಯ ಗೊತ್ತಿರ್ಬೋದು. ಗುಡುಗು ಮತ್ತು ಮಿಂಚು ಬಂದಾಗ ಫಸ್ಟು ಮಿಂಚು ಕಾಣಿಸುತ್ತೆ, ನಂತರ ಗುಡುಗು ಸೌಂಡ್ ಕೇಳುತ್ತೆ ನಿಮಗೆ ಕಿವಿಗೆ. ಇದು ನಿಮ್ಗೆ ತುಂಬ ಜನಕ್ಕೆ ಅನಿಸಿರ್ಬೋದು, ಏನಕ್ಕೆ ಈ ಥರ ಅಂತ ನಿಮ್ಗೆ ಅನಿಸಿರ್ಬೋದು. ನಾನು ನಿಮಗೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ಮಳೆ ಬರುವಾಗ ಮಿಂಚು ಫಸ್ಟ್ ಬಂದು ಏನಕ್ಕೆ ಗುಡುಗು ನಂತರ ಕೇಳುತ್ತೆ ಅಂತ ನಿಮಗೆ ತುಂಬ ಜನಕ್ಕೆ ಡೌಟ್ ಬಂದಿರುತ್ತೆ. ಏನಕ್ಕೆ ಅಂತ ಹೇಳೋದಾದರೆ ಫಸ್ಟು ನಾನು ಮಿಂಚಿಗೆ ಬರ್ತೀನಿ. ಮಿಂಚು ಒಂದು ಬೆಳಕು ಅಷ್ಟೇ. ಅದು ಆ ಬೆಳಕಿನ ವೇಗ ಬಂದುಬಿಟ್ಟು 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ 3,00,000 ಕಿಲೋಮೀಟರ್ ಚಲಿಸುತ್ತೆ. ಇನ್ನು ಸೌಂಡಿಗೆ ಬಂದರೆ ಕೇವಲ 340 ಮೀಟರ್ಗಳು ಅಷ್ಟೇ. 340 ಮೀಟ್ರ್ ಒಂದು ಸೆಕೆಂಡಿಗೆ ಈ ಒಂದು ಶಬ್ದ ಚಲನೆಯನ್ನು ಮಾಡುತ್ತೆ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಬೆಳಕು ತುಂಬ ವೇಗವಾಗಿರೋದ್ರಿಂದ ನಮಗೆ ಅಲ್ಲಿಂದ ಒಟ್ಟಿಗೆ ಬಿಟ್ಟಂಥ ಈ ಒಂದು ಗುಡುಗು ಮತ್ತು ಸಿಡಿಲು, ಅಂದರೆ ಬೆಳಕು ಮತ್ತು ಆ ಒಂದು ಶಬ್ದ ಒಟ್ಟಿಗೆ ಬಿಡುತ್ತೆ. ಬೆಳಕಿನ ವೇಗ ತುಂಬ ಜಾಸ್ತಿ ಇರೋದ್ರಿಂದ, ಅಂದರೆ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ನಮ್ಮ ಹತ್ರ ಫಸ್ಟು ಮಿಂಚು ಕಾಣಿಸುತ್ತೆ. ನಮಗೆ ಫಸ್ಟು ಮಿಂಚು ಬೇಗ ಕಾಣಿಸುತ್ತೆ. ನಂತರ ಎಷ್ಟು ಸೆಕೆಂಡ್ ಆದ ನಂತರ ನಮಗೆ ಒಂದು ಗುಡುಗು ನಿಧಾನವಾಗಿ ಅಲ್ಲಿಂದ ಬರುತ್ತೆ. 340 ಕಿಲೋಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡಲ್ಲಿ ನಮ್ಮ ಹತ್ರ ಬರುತ್ತೆ. 340 ಮೀಟರ್ ಪರ್ ಸೆಕೆಂಡ್ ಅದು ನಮ್ಮ ಹತ್ರ ನಿಧಾನವಾಗಿ ಬರುತ್ತೆ. ಅದರಿಂದ ನಮಗೆ ಮಿಂಚು ಫಸ್ಟ್ ಕಾಣಿಸುತ್ತೆ, ನಂತರ ಈ ಒಂದು ಗುಡುಗು ಕಾಣಿಸುವಂಥದ್ದು. ಹಾಗಾದರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಎಕ್ಸಾಂಪಲ್ ಏನು ಅಂದರೆ, ಈಗ ಒಂದು ನೀವು ಸ್ಟೋರಿಯನ್ನು ಕೇಳಿರ್ತೀರ. ಏನು ಅಂದರೆ, ಮೊಲ ಮತ್ತು ಆಮೆ ಒಟ್ಟಿಗೆ ಹೋಗ್ತಾ ಇರುತ್ತೆ. ಒಟ್ಟಿಗೆ ಒಂದು ರೇಸನ್ನು ನಾವು ಇಬ್ಬರು ಯಾರು ಫಸ್ಟ್ ಹೋಗ್ತಾರೆ ಅಂತ ಒಂದು ರೇಸ್ ಮಾಡೋಣ ಅಂದ್ಬಿಟ್ಟು ರೇಸಿಂದ ಹೊರಗಡೆ ಬಿಡ್ತಾರೆ. ಆದರೆ ಮೊಲ ತುಂಬ ಫಾಸ್ಟಾಗಿ ಹೋಗೋದ್ರಿಂದ, ಅಂದರೆ ಮೊಲನ ನಾವು ಮಿಂಚಿಗೆ ಕಂಪೇರ್ ಮಾಡ್ಬೋದು, ಅಂದರೆ ಬೆಳಕಿಗೆ ಕಂಪೇರ್ ಮಾಡ್ಬೋದು. ಅದರಿಂದ ತುಂಬ ಫಾಸ್ಟಾಗಿ ಹೋಗ್ಬಿಟ್ಟು ಬೇಗ ರೀಚ್ ಆಗುತ್ತೆ. ಬಟ್ ಆಮೆನ ನಾವು ಆ ಒಂದು ಶಬ್ದಕ್ಕೆ, ಆ ಒಂದು ಗುಡುಗಿಗೆ ಕಂಪೇರ್ ಮಾಡ್ಬೋದು ನಾವು. ಅದರಿಂದ ಆಮೆ ನಿಧಾನವಾಗಿ ಚಲಿಸುತ್ತೆ. ಇದರಿಂದ ನಾವು ಹೇಳ್ಬೋದು ಮಿಂಚಿನ ವೇಗ, ಅಂದರೆ ಬೆಳಕಿನ ವೇಗ ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಆ ಒಂದು ಮಿಂಚು ಬೇಗ ನಮಗೆ ಕಾಣಿಸ್ಬಿಟ್ಟು ನಂತರ ಗುಡುಗು ನಿಧಾನವಾಗಿ ಕೇಳುತ್ತೆ. ನಿಮಗೆ ಇವತ್ತು ಒಂದು ಸಿಂಪಲ್ ಆದ ಕಾನ್ಸೆಪ್ಟು ನಿಮಗೆ ತುಂಬ ಜನಕ್ಕೆ ಮುಂಚೆನೇ ಗೊತ್ತಿತ್ತು ಅಂತ ಅನ್ಕೋತೀನಿ. ನಿಮಗೆ ಈ ವಿಷಯ ಇಷ್ಟ ಆಗಿದ್ದರೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ನಿಮ್ಗೆ ಏನಾದರೂ ಬೇರೆ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕು ಅಂದರೆ ಅದರ ಬಗ್ಗೆ ನೀವು ನಮಗೆ ಫೇಸ್ಬುಕ್ಕಲ್ಲಿ ಅಥವಾ ಇಲ್ಲೇ ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿ. ಆ ವಿಷಯದ ಬಗ್ಗೆ ನಾವು ರಿಸರ್ಚ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಇದೇ ರೀತಿ ಒಂದು ವಿಡಿಯೋನ ಮಾಡ್ತೀವಿ. ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.